ಕೊಪ್ಪಳ ಜಿಲ್ಲೆಯಲ್ಲಿ 22ನೇ ವರ್ಷದ ಐತಿಹಾಸಿಕ ಇಟಗಿ ಉತ್ಸವಕ್ಕೆ ಅದ್ದೂರಿ ಚಾಲನೆ ಸಿಕ್ಕಿದೆ. ಜಿಲ್ಲಾ ನಾಗರಿಕ ವೇದಿಕೆಯ ಆಶ್ರಯ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಯೋಗದೊಂದಿಗೆ 3 ದಿನಗಳ ಕಾಲ ಇಟಗಿ ಉತ್ಸವ ನಡೆಯುತ್ತಿದೆ. ಕುಕನೂರ ತಾಲೂಕಿನ ಇಟಗಿಯ ಮಹಾದೇವ ದೇವಾಲಯದ ಆವರಣದಲ್ಲಿ ಉತ್ಸವಕ್ಕೆ ಚಾಲನೆಯನ್ನ ನೀಡಲಾಯಿತು. ವಚನ ಸಮ್ಮೇಳನ, ಮಕ್ಕಳ ಸಮ್ಮೇಳನ, ಶಿಕ್ಷಕರ ಸಮ್ಮೇಳನಗಳನ್ನು ಆಯೋಜಿಸಲಾಗಿದೆ. ಜಾನಪದ ಕಲಾ ತಂಡದಿಂದ ಬೃಹತ್ ಮೆರವಣಿಗೆ ಮೂಲಕ ಕಾರ್ಯಕ್ರಮ ಪ್ರಾರಂಭಿಸಲಾಯಿತು. ಅನ್ನದಾನೇಶ್ವರ ಮಠದ ಮಹಾದೇವ ದೇವರು ವಚನ ಸಮ್ಮೇಳನದ ಸಾನ್ನಿಧ್ಯ ವಹಿಸಿದ್ರು. ಇನ್ನು ಸಂಗಣ್ಣ ಕೊಪ್ಪಳ ಅವರ ಅಧ್ಯಕ್ಷತೆಯಲ್ಲಿ ದೀಪ ಬೆಳಗಿ ಉದ್ಘಾಟನೆ ಮಾಡಲಾಯಿತು. ಕಾರ್ಯಕ್ರಮದ ಪ್ರಾರಂಭದಲ್ಲಿ ಭರತನಾಟ್ಯ ನೃತ್ಯ ನೋಡುಗರ ಆಕರ್ಷಣೆಯ ಕೇಂದ್ರ ಬಿಂದುವಾಗಿತ್ತು. ವಚನ ಸಮ್ಮೇಳನಕ್ಕೆ ಕೊಪ್ಪಳ ಜಿಲ್ಲೆಯ ಜನಪ್ರತಿನಿಧಿಗಳು, ವಿವಿಧ ಇಲಾಖೆಯ ಅಧಿಕಾರಿಗಳು, ಇಟಗಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಸದಸ್ಯರು, ಜಿಲ್ಲೆಯ ಸಾಹಿತಿಗಳು, ಹಿರಿಯ ಪತ್ರಕರ್ತರು, ಜಾನಪದ ಕಲಾವಿದರು ಭಾಗಿಯಾಗಿದ್ರು. ಇದು ನಾಯಿ ಬಂತು ಅಲ್ಲೋ ಕಟ್ಟಣ್ಣ, ನೀವು ಜಲ್ದಿ ಬರೋದು ಹೋಗೋದು ಮಾಡ್ತೀರಿ ಜಗತ್ತಿಗೆ. ನೀವು ಎಲ್ಲಿ ಹೋಗಿದ್ರಿ? ಅಯ್ಯ, ನಾವು ಹೈಕಮಾಂಡ್ಗೆ ಹೋಗಿದ್ವಿ, ನಾವು ಸ್ಯಾಂಕ್ಷನ್ ಮಾಡ್ಸಿ ಬಂದ್ಬಿಟ್ವಿ. ಏನು ನಾವೇನು ಮಾಡ್ಬೇಕಪ್ಪ? ಇಲ್ಲಿ ಬುಳಕ್ದೊಳಗ ನಮ್ಗ ಸುಣ್ಣ ಹೇರ್ತಾರ, ನಮ್ಮ ಮ್ಯಾಗ ಇಡ್ಲಿ ಹೇರ್ತಾರ, ಎಲ್ಲವೂ ಹೇರ್ತಾರ. ಅದಕ್ಕ ನಮ್ಗ ಹಂಗ ಸುಮ್ರ ಹೊಂಟ ಒಂದು ಹುಡುಗ ಬಡಿಗೆ ತಗೊಂಡು ಕಾಲು ಮುರಿತಾನ. 40 ವರ್ಷ ನಾನು ಹಿಂಗ ಬದುಕ್ಬೇಕಲ್ಲ, ಅದಕ್ಕೆ ನಾನು ಬದುಕ್ ಬೇಡ ಅಂತ ತಿಳ್ಕೊಂಡು ಪರಮಾತ್ಮ ತಕ್ಕ ಹೋಗಿ ನಾನು 20 ವರ್ಷ ಮಾಡ್ಕೊಂಡ್ ಬಂದೀನಿ ಅಂತ ಹೇಳಿದೆ. ಹಾಗಾದ್ರೆ ನಾನು ಹೋಗ್ಬಿಡ್ತೀನಿ ಪರಮಾತ್ಮ ತಕ್ಕ. ಯಾಕೋ ನಮ್ಮನ್ನು ಬರೀ ಒದ್ರಾಡ ಕಸ್ತಾರ ಮರ, ಏನ್ ಮಾಡ ನಾವು? ಮನಿ ತಕ್ಕ ಕಡ್ತಾರ, ಒದ್ರಾಡ ಕಸ್ತಾರ, ಇಲ್ಲಿಕಪ್ಪ ಯಾವ ಕಳು ಮಾಡ್ತಾರ, ಪೊಲೀಸ್ ನಮ್ಮನ್ನು ಓಡಕ್ ಕಸ್ತಾರ ಮರ. ಅದಕ್ಕೆ ನಾನು ಒಲ್ಲೆ ಹೋಗಿ ನಾನು ಕಡಿಮೆ ಮಾಡಿಸಿ ಬಂದ್ಬಿಡ್ತೀನಪ್ಪ. ಪರಮಾತ್ಮ ತಕ್ಕ ನಾಯಿ ಹೋಗಿ ವಯಸ್ಸು ಕಡಿಮೆ ಮಾಡ್ಸ್ಕೊಂಡ್ ಬಂತು 20 ವರ್ಷ. ಇವು ಕತ್ತಿ ನಾಯಿ ಹೋಗಿದ್ದ ಮಂಗ್ಯ ನೋಡ್ತೀವಿ. ಅಲ್ಲೋ ನೀವು ಇಬ್ರು ಹೋಗ್ತೀರಿ ಜಲ್ದಿ ಬರ್ತೀರಿ, ಏನಪ್ಪ ಇದು ನಿಮ್ದು? ಇದು ಎಲ್ಲಿ ಹೋಗಿದ್ರು ನೀವು? ಇಲ್ಲಪ್ಪ, ನಾವು ಪರಮಾತ್ಮ ತಕ್ಕ ಹೋಗಿದ್ವಿ, ಅದಕ್ಕೆ ಹೋಗಿ ವಯಸ್ಸು ಕಡಿಮೆ ಮಾಡ್ಸ್ಕೊಂಡ್ ಬಂದ್ವಿ. ಯಪ್ಪ ನಾನು ಹೋಗ್ತೀನಪ್ಪ, ನೀನ್ ಯಾಕೆ ಹೋಗ್ತೀವ? ನೀ ಯಾರ ಮನಿ? ಏನ್ ನಮ್ಮ ಮನಿನ ಮಠನ ಏನೈತೋ ಯಪ್ಪ? ಹಂಗ ಗಿಡದಾಗ ನಿದ್ದೆ ಮಾಡ್ಬೇಕು, ಗಿಡದಾಗ ಮಕ್ಕಬೇಕು. ಎಲ್ಲರ ಒಂದು ಈಗ ಮನಿಗೆ ದೊಡ್ಡ ಚಲೋ ಮನಿ ಹಾಕ್ಸ್ಯಾರ, ಎಲ್ಲರ ಕಾಯಿ ಹೊಡೆದು ಕೊಬ್ಬರಿ ಬಟ್ಲ ಇಟ್ಟಿರ್ತಾರ, ನಾವ್ ತಗೋಬೇಕು ತಿರ್ಬೇಕಪ್ಪ ಅಂತ ಜಲ್ದಿ ಮಾಡ್ಸ್ಯಾರ. ಯಪ್ಪ ಕೈ ಸಹಿತ ಹೋಗೋದ್ರ ಅದ್ರಾಗಂತ. ಅದಕ್ಕ ನಾವಲ್ಲೇ ಹೋಗಿ ಮಾಡ್ಕೊಂಡ್ ಬರ್ತೀನಿ ಅಂತ ಹೇಳಿ ಪರಮಾತ್ಮ ಹೋಗಿ ವಯಸ್ಸು ಕಡಿಮೆ ಮಾಡ್ಕೊಂಡ್ ಬಂತು. ಅದಾದ ಬಳಿಕ ಇವೆಲ್ಲ ನೋಡ್ರಿ ಮನುಷ್ಯ. ಇವ ಮೊದ್ಲ ಏನು ಪರಮಾತ್ಮ 40 ವರ್ಷ ಕೊಟ್ಬಿಟ್ಟಿದ್ದ. ಅವಾಗ ಮನುಷ್ಯ ನೋಡಿದ್ದಲ್ಲ, ಎಲ್ಲ ಜಲ್ದಿ ಹೋಗ್ತವು, ಏನಿದ್ರ ಅರ್ಥ ಅಂತ ತಗೊಂಡು ಮನುಷ್ಯ ಪರಮಾತ್ಮ ತಕ್ಕ ಹೋಗಿ ಅಲ್ಲೇ ಯಾಕೋ ಮಾನವ ನೀ ಬಂದಿ ಅಂತ, ನಿನಗೂ ವಯಸ್ಸು ಕಡಿಮೆ ಮಾಡಿ. ಎದಕ್ ಕಡಿಮೆ ಮಾಡ್ತೀನಿ? ನೀನ್ ಕೊಟ್ಟಿದ್ 40 ಏನಕ್ಕೈತೆ ಅದ್ರಾಗ ಹಾಕ ಅಂತ ಅಂದ. ಚಂದ್ರಗುಪ್ತ ಅವ ಕತ್ತಿ ವಯಸ್ಸಾದವ್ರು ಹಾಕಪ್ಪ ಅಂತ ಸರಿ ಬಿಡುವಂತ ಕತ್ತಿ ವಯಸ್ಸು ಹಾಕಿದ. ಅಲ್ಲ ಅವ್ರ ತಕ್ಕವನ ಪರಮಾತ್ಮ ನಂಗೆ ಏನದ ಹಾಕು. ಇನ್ನು ಈಗ ಮದುವೆ ಗಿದ್ವಿ ಎಲ್ಲ ಆಗಿ ಮಕ್ಕಳು ಆಗ್ಯಾವ, ಮೊಮ್ಮಕ್ಕಳು ಲಗ್ನ ಮಾಡ್ಬೇಕು, ಮಾಡ್ಬೇಕು, ಹಾಕಿ ನಿಂದೇನು ಗಂಟು ಹೋಗಲ್ಲ. ಮತ್ತ ಅವ್ನ ನಾಯಿ ಒಂದು ಹಾಕು, ಆ ಮಂಗೇನ ಒಂದು ಹಾಕ್ಬಿಡು. ಅಲ್ಲೋ ಇನ್ನೊಂದು 10 ನಿಂದು ಹಾಕಿಬಿಡು ಅಂತ ಅಂದ. 100 ವರ್ಷ ತಗೊಂಡು ಬಂದ. 100 ವರ್ಷ ತಗೊಂಡು ಬಂದು 35 ವರ್ಷದಾಗ ಮದುವೆ ಆಗಿರ್ತೈತಿ, ಹೆಂಡತಿ ಇರ್ತಾಳ, ಮಕ್ಕಳು ಆ ಕಡೆ ಈ ಕಡೆ ಫೀಸ್ ಗೀಸು ಕಟ್ಬೇಕು ಅನ್ನೋದಕ್ಕ ಅಲ್ಲೇ ಎಲ್ಲೇ ದುಡಿಯಕ್ ಹೋಗಿರ್ತಾನ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ.